ಯಾಕಂದರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ರಿ ಎಲ್ಲ ಈ ಡೈರೆಕ್ಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅದು ಮಾಡ್ತಾರೆ. ನಾನು ಖುಷಿ ಪಿಕ್ಚರ್ ನೋಡಿದ್ದೆ. ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ, ಚೆನ್ನಾಗಿ ಆಗ್ತಾಯಿತ್ತು. ಅದಾದಮೇಲೆ ಓಮ್ ಬಂದಾದಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ, ಮಣಿರತ್ನ ಮಾತ್ರ ಅಂತಿರಲ್ಲ, ಯಾರೇ ಮಾತನಾಡ್ತಾರೆ ಮೀರಿಸ್ತಾರೆ ಡೈರೆಕ್ಟರ್. ಅವಾಗ ಹೇಳಿದ್ರು ಏನು ಇದೆಲ್ಲ ಯಾಕೆ ಹೇಳಿದ್ರೆ, ಇಲ್ಲ ಅಪ್ಪಿ ನೋಡ್ತಾ ಇರಿ, ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ಮೈಂಡ್ಲಿ ಅನಿಸ್ತಾ. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ, ಯಾಕಂದರೆ ಮೋಡದ ಮನೆಯಲ್ಲಿ ಮುಂಚೆ ಮಾಡಿದ್ದೆ ಸ್ಟೈಲ್ ಒಂದು ಸಿನಿಮಾ ಇತ್ತು. ಬಟ್ ಓನ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್, ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡೋದು ನಾನು ಲಾಂಗ್ ಇರುತ್ತೆ, ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂದು ರಿಯಾಲಿಟಿ ಇತ್ತು, ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತಂದ್ರೆ. ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟಾಗಿ, ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಿಗ್ಗೆ ಬಂದ ತಕ್ಷಣ ಬಂದು ಕೂದ್ರಿ ಏನೇ ಸರಿ. ನಾನು ಆ್ಯಕ್ಚುಲಾಗಿ ನಾನು ಯಾರು ಗೀತಾ ಬೇಕಾದ್ರೆ ಯಾರು ಗೊತ್ತಿಲ್ಲ. ಉಪೇಂದ್ರ ಫಸ್ಟ್ ಐ ಥಿಂಕ್ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ, ನೆಕ್ಸ್ಟ್ ನೀವೇನೆ ಗೀತಾ ಬಿಟ್ಟರೆ ಅವರೇ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಅಂತೆಲ್ಲ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಅದನ್ನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಆಗ್ಬೋದು. ಅಂದರೆ ಬರೀ ಡೈರೆಕ್ಟರ್ ಮಾತ್ರ ಅಂತಲ್ಲ, ಒಂದು ಆ್ಯಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು, ಬಟ್ ಅದಕ್ಕೊಂದು ಒಳ್ಳೆ ಮನಸ್ಸಿರಬೇಕು. ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಓಮ್ ರಿಲೀಸ್ ಆಗುತ್ತೆ, ಅದಾದಮೇಲೆ ಹೀರೋ ಮಾಡ್ತಾರೆ, ಜೊತೆಲಿ ಪ್ರೀತಿ ಸೇರ್ತಾರೆ, ಒಂದು ಸಿನಿಮಾ ಮಾಡ್ತೀವಿ, ಲವಕುಶ ಒಂದು ಸಿನಿಮಾ ಮಾಡ್ತೀವಿ. ಅದಾದಮೇಲೆ ಇನ್ನು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ, ಅದು ಇವಾಗ ಫಸ್ಟ್ UI ಆಗಬೇಡಿ, ಯಾಕಂದರೆ UI ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಸೊ UI ನಮಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ, ಯಾವಾಗ ಉಪೇಂದ್ರ ಫಿಲ್ಮ್ ಬಂದ್ರು ಏನಾದರೂ ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ. ನನಗೆ ಉಪಿ 2 ಮಾಡಬೇಕಾದ್ರೆ ಉಪೇಂದ್ರ ಬಗ್ಗೆ ಹೆಂಗಿತ್ತು, ನನಗೆ ಉಪೇಂದ್ರ ಏನು ಮಾಡಿದ್ರು ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ, ನಾವೇ ಇದು ಮಾಡ್ತೀವಿ. ಅಪ್ಪು ಕಂಡ ತುಂಬ ಇಷ್ಟ, ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವು ಹೇಳ್ತೀವಿ ಇಲ್ಲ ಅದು ಸುಮಾರು ನನಗಿಷ್ಟ ಆಯಿತು ಅಷ್ಟೇ, ನನಗಿಷ್ಟ ಆಯಿತು ಅಷ್ಟೇ. ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಮಾಡಿ ನನಗಿಷ್ಟ ಆಯಿತು ಅಷ್ಟೇ, ಅದು ಜನಗಳಿಗೆ ಇಷ್ಟ ಆಗುತ್ತೆ ಅಷ್ಟೇ. ಪ್ರೀತಿಸಿದಾಗ ಅದನ್ನ ಭಾಳ ಹಾರ್ಟ್ಫುಲ್ ಆಗಿ ಪ್ರೀತಿಸಿ